ನಮ್ದೊಂದು ಗೋಪಾಲ್ಸ್ ಅಂತ ಕೂಡ ಒಂದು ಟೀಮ್ ಇದೆ. ನಾವು ಗೋ ಅಂದ್ರೆ ಹಸು, ಪಾಲ್ಸ್ ಅಂದ್ರೆ ಫ್ರೆಂಡ್ಸ್ ಅಂತ. ಗೋಪಾಲ್ಸ್ ಅಂದ್ರೆ ಫ್ರೆಂಡ್ಸ್ ಆಫ್ ಕೌ ಅಂತ ಹೇಳ್ಬಿಟ್ಟು ನಾವು ಪ್ರತಿ ಭಾನುವಾರ ಒಂದು ಗೋ ಸಂಡೆ ಅಂತ ಮಾಡ್ತೀವಿ. ಗೋಶಾಲೆಗೆ ಹೋಗೋದು ಅಥವಾ ರೈತರಿಗೆ ಬಂದಿರಲಿ ಇವತ್ತು ನೀವು ಅದೇ ತರನೇ ಬಂದು ಹಸುಗಳ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅಂತ, ನಾಟಿ ಹಸು ಉಳಿಸ್ಬೇಕು ಬೆಳೆಸ್ಬೇಕು ಅಂತ. ಏನ್ ಅನಿಸ್ತಾ ಇದೆ ಹಸು ಮುಟ್ಟಿ? ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ. ಇದು ನಾಟಿ ಹಸು, ನಮ್ ಲೋಕಲ್ ಬ್ರೀಡು, ಹಳ್ಳಿ ಕಾರ್ ಅಂತ ಹೇಳ್ತಾರೆ ಇದನ್ನ. ಇದು ನಮ್ಮ ಮೈಸೂರು, ಬೆಂಗಳೂರು, ತುಮಕೂರು ಆ ಭಾಗದಲ್ಲಿ ಇರುತ್ತೆ ಇದು ಹೆಚ್ಚಿಗೆ. ತುಂಬಾ ಗಟ್ಟಿ, ಸಾಧು ಅನ್ನೋಕ್ಕಿಂತ ತುಂಬಾ ಸ್ಟ್ರಾಂಗು. ಏನ್ ಗೊತ್ತಾ, ನಿಮ್ಗೆ 4-5 ಅವರ್ ಉಳ್ಬೋದು. ಹಂಗೇನೆ ಹಾಲು ಕೊಡುತ್ತೆ ಬೇಕಾದ್ರೆ ಇದು ಒಂದ್ ಸ್ವಲ್ಪ 1 ಲೀಟ್ರು, ಅರ್ಧ ಲೀಟ್ರು, 2 ಲೀಟ್ರು ಹಂಗೆ ಹಾಲು ಕೊಡುತ್ತೆ. ಮತ್ತೆ ಇದಕ್ಕೆ ಯಾವ ರೋಗಗಳು ಬರಲ್ಲ. ಸೊ ನೀವು ಹೆಚ್ಚೆಚ್ಚು ಜರ್ಸಿ ಎಲ್ಲ ಸಾಕಿದ್ರೆ ತುಂಬಾ ರೋಗಗಳು ಬರ್ತವೆ ಅದಕ್ಕೆ ತುಂಬಾ ಇಂಜೆಕ್ಷನ್ಸ್ ಎಲ್ಲ ಕೊಡಬೇಕು, ಆಂಟಿಬಯೋಟಿಕ್ಸ್ ಕೊಡಬೇಕು. ಮತ್ತೆ ಆ ಹಾಲನ್ನ ಕುಡಿದ್ರೆ ನಮಗೂ ರೋಗ ಬರುತ್ತೆ. ಇದು ನಮ್ಮ ಲೋಕಲ್ ಬ್ರೀಡ್, ನಮ್ಗೇನು ಆಗೋದಿಲ್ಲ. ಸೊ ಎಷ್ಟೋ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ನಮ್ಮಲ್ಲೇ ಇರೋದ್ರಿಂದ, ಬೆಳೆದಿರೋದ್ರಿಂದ ನಮಗೆ ತುಂಬಾ ಒಳ್ಳೆ ಆಕ್ಚುಲಿ. ಈ ಕ್ಲೈಮೇಟ್ಗೆ ಚೆನ್ನಾಗಿ ಸೆಟ್ ಆಗ್ಬಿಟ್ಟಿರುತ್ತೆ. ಹಂಗಾಗಿ ನಾವು ಇದ್ರ ಹಾಲು ಕುಡಿಯೋದ್ರಿಂದ ತುಂಬಾ ಒಳ್ಳೇದು ನಮ್ಗೆ. ಇದ್ರ ಸಗಣಿ ಗಂಜಲ ಯೂಸ್ ಮಾಡಿ ವ್ಯವಸಾಯ ಮಾಡಬೇಕು. ಮುಟ್ಟಿ ಏನು ಮಾಡಲ್ಲ ಮುಟ್ಟಿ. ನಮ್ಮ ಕರಾವಳಿ, ಕೋಸ್ಟಲ್, ದಕ್ಷಿಣ ಶಿವಮೊಗ್ಗ ಆ ಭಾಗದಲ್ಲಿ ಜಾಸ್ತಿ ಇರುತ್ತೆ. ನಮ್ದು ಅರೆಮಲೆನಾಡು ಪ್ರದೇಶ ಆಗಿದೆ, ತಗೊಂಬಂದ್ ಸಾಕ್ತಾ ಇದೀವಿ ನಾವು. ತುಂಬಾ ಚಿಕ್ಕದು ಕುಳ್ಳ ಹಸು ಇದು. ಇದ್ರಲ್ಲಿ ಲ್ಯಾಕ್ಟೋಫೆರಿನ್ ಕಂಟೆಂಟ್ ಹೈಯೆಸ್ಟ್ ಇರುತ್ತೆ ಇದ್ರಲ್ಲೇನೆ. ಟೆಸ್ಟ್ ಮಾಡಿ ಹೇಳಿದ್ದಾರೆ. ಬುದ್ಧಿವಂತ ಯಾಕೆ ಹೇಳ್ತಾರೆ ಅಂದ್ರೆ ಅರ್ಧ ಬುದ್ಧಿವಂತರಾಗಿರ್ತಾರೆ ಅವರು. ಮತ್ತೆ ಇದಕ್ಕೆ ರೋಗ ಏನಂದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ಶಕ್ತಿ ಜಾಸ್ತಿ ಇರುತ್ತೆ. ನಾವು ಇದ್ರ ತನಕ ಡಾಕ್ಟರ್ನ ಕರ್ಸಿರೋದು ಬರೀ ಅದು ಗರ್ಭ ಅದು ಸೆಟ್ ಆಗಿದ್ಯಾ ಇಲ್ವಾ ಚೆಕ್ ಮಾಡ್ಸಕ್ಕೆ ಬಿಟ್ರೆ ಯಾವುದೇ ಕಾಯಿಲೆಗಳು ಬಂದಿಲ್ಲ, ಏನೂ ಬಂದಿಲ್ಲ. ಆಲ್ಮೋಸ್ಟ್ 6 ವರ್ಷ ಅಲ್ವಾ ಸುಧಾ, 6 ಇಯರ್ಸ್ ಮೇಲಾಗಿದೆ. ಯಾವುದು ಬೇರೆ ಏನು ವ್ಯಾಕ್ಸಿನ್ ಆಗಲಿ ಇನ್ನೊಂದಾಗಲಿ ಆಂಟಿಬಯೋಟಿಕ್ಸ್ ಆಗಲಿ ಕೊಟ್ಟಿಲ್ಲ ನಾವು ಇದಕ್ಕೆ. ಇಲ್ಲ ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಫೀಡ್ಸು ಕೊಡಲ್ಲ, ಏನೂ ಕೊಡೋದಿಲ್ಲ ನಾವು. ಮೇಕೊಂಡ್ ಬರ್ತವೆ ಅಷ್ಟೇ, ನೀವೇನು ಇರಲ್ಲ. ಹೆಲ್ತಿಯಾಗಿ ಚೆನ್ನಾಗಿರ್ತವೆ. ಸೊ ಇದು ನಾವು ಇದ್ರ ಹಾಲು ಕುಡಿಯೋದ್ರಿಂದ ನಮಗೂ ಅನುಕೂಲ ಆಗುತ್ತೆ. ಹಾಲಷ್ಟೇ ಅಲ್ಲ, ಸಗಣಿ ಗಂಜಲದಿಂದ ನಾವು ವ್ಯವಸಾಯ ಮಾಡೋಕೆ ಬಳಸ್ತೀವಿ ಇದೆಲ್ಲ ನಾವು ಇದನ್ನ. ಮತ್ತೆ ಇದನ್ನ ಆ ಮಲೆನಾಡು ಭಾಗದಲ್ಲಿ ಚಿಕ್ಕ ಚಿಕ್ಕ ಬೆಟ್ಟಗಳು, ಗುಡ್ಡಗಳು ಇರ್ತಾವಲ್ಲ, ಹತ್ಕೊಂಡು ಹೋಗೋದಕ್ಕೆ ತುಂಬಾ ಈಸಿ ಅದು. ಅದಕ್ಕೋಸ್ಕರ ದೇವರು ಹಿಂಗೆ ಮಾಡಿರೋದು ಇದನ್ನ. ಸೊ ಒಂದೊಂದು ಭಾಗದಲ್ಲಿ ಒಂದೊಂದು ಹಸುಗಳು ಇರ್ತವೆ ಬ್ರೀಡ್. ನಮ್ಮ ಇಂಡಿಯಾದಲ್ಲಿ ಹಂಗೇನೆ ಅಟ್ಮಾಸ್ಫಿಯರ್ ಅಡ್ಜಸ್ಟ್ ಆಗಂಗೆ ಇರ್ತವೆ. ಸೊ ಆ ನಮ್ದೊಂದು ಗೋಪಾಲ್ಸ್ ಅಂತ ಕೂಡ ಒಂದು ಟೀಮ್ ಇದೆ. ನಾವು ಗೋ ಅಂದ್ರೆ ಹಸು, ಪಾಲ್ಸ್ ಅಂದ್ರೆ ಫ್ರೆಂಡ್ಸ್ ಅಂತ. ಗೋಪಾಲ್ಸ್ ಅಂದ್ರೆ ಫ್ರೆಂಡ್ಸ್ ಆಫ್ ಕೌ ಅಂತ ಹೇಳ್ಬಿಟ್ಟು ನಾವು ಪ್ರತಿ ಭಾನುವಾರ ಒಂದು ಗೋ ಸಂಡೆ ಅಂತ ಮಾಡ್ತೀವಿ. ಗೋಶಾಲೆಗೆ ಹೋಗೋದು ಅಥವಾ ರೈತರಿಗೆ ಬಂದಿರಲಿ ಇವತ್ತು ನೀವು ಅದೇ ತರನೇ ಬಂದು ಹಸುಗಳ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅಂತ, ನಾಟಿ ಹಸು ಉಳಿಸ್ಬೇಕು ಬೆಳೆಸ್ಬೇಕು ಅಂತ. ಇವತ್ತೇನಾಗ್ಬಿಟ್ಟಿದೆ, ಜನಗಳಿಗೆಲ್ಲ ಹಾಲೇ ಇಂಪಾರ್ಟೆಂಟ್ ಅಲ್ವಾ. ಹಂಗಾಗ್ಬಿಟ್ಟು ಎಲ್ಲ ಕಮರ್ಷಿಯಲ್ ಮಾಡಿರೋದ್ರಿಂದ ಈ ಹಸುಗಳ ಹಾಲು ಕೊಡೋದಿಲ್ಲ ಅಂತ ಈ ಹಸುಗಳನ್ನ ಸಾಕ್ತಾನೆ ಇಲ್ಲ ಯಾರು. ಬರೀ ಜರ್ಸಿ ಚಪ್ಗಳು ಸಾಕ್ತಾ ಇದಾರೆ. ಅದರಿಂದ ತುಂಬಾ ರೋಗಗಳು ಬರ್ತಾ ಇದೆ ನಮ್ಗೆ. ಅದನ್ನ ಮೇಂಟೆನೆನ್ಸು ಜಾಸ್ತಿ, ಅದಕ್ಕೆ ಇಂಜೆಕ್ಷನ್ ಜಾಸ್ತಿ ಕೊಡಬೇಕು. ಇದಕ್ಕೇನು ಇರೋದಿಲ್ಲ, ತುಂಬಾ ಸುಲಭವಾಗಿ ಮೇಂಟೈನ್ ಮಾಡೋದು. ನಮ್ಮ ಸ್ಥಳದ್ದು ಇದು, ನಮ್ಮ ಸ್ಥಳಕ್ಕೆ ಅಡ್ಜಸ್ಟ್ ಆಗಿರೋದ್ರಿಂದ ಯಾವುದೇ ಸಮಸ್ಯೆಗಳು ಇರಲ್ಲ ಇದರಲ್ಲಿ. ಹಂಗಾಗಿ ನಾವು ಇದನ್ನ ಹೆಚ್ಚು ಬಳಸಬೇಕು. ನೋಡಿ, ಇದನ್ನ ಗುಡ್ಸೋದು ಹೆಂಗೆ ಅಂತಂದ್ರೆ ಪ್ರತಿ ನಾಟಿ ಹಸುಗೂ ಈ ತರ ಒಂದ್ ಸಣ್ಣ ಹಂಪ್ ಇರುತ್ತೆ, ಕೆಳಗಡೆ ಗಂಗೆ ತಗಲು ಅಂತ ಇರುತ್ತೆ, ಈ ತರ ಗಂಗೆ ಡೋಲು ಅಂತ ಹೇಳ್ಬಿಟ್ಟು. ಎಲ್ಲ ಹಸುಗೂ ಇರಲ್ಲ. ನಾಟಿ ಹಸುಗಳು ಮಾತ್ರ ಇರಲ್ಲ. ಇದು ಇಂಡಿಯನ್ ಬ್ರೀಡ್ ಅಂತ ಕಂಡುಹಿಡಿಯೋದಕ್ಕೆ ತುಂಬಾ ಸುಲಭ ವಿಧಾನ.